ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂದ್ರೆ ವೆಂಕಟನಾಥ ಮಠಕ್ಕೆ ಕರ್ಕೊಂಡ್ ಸತ್ಯವತಿ ನೀವೇನಾ? ಹೌದಪ್ಪ, ಅದೇ ಸತ್ಯವತಿನೇ. ಆದ್ರೆ ಈಗ ನಾನಿಲ್ಲಿ ಬರೀ ಕೆಲ್ಸದವಳು ಮಾತ್ರ. ನೀ ನನ್ನ ಸತ್ಯಮ್ಮ ಅಂತ ಕರೆದ್ರೆ ಸಾಕು. ಓಹೋ, ನನ್ನ ಪಾಲಿಗೆ ಮುಳುವಾದ ಮಾತಾಗಿ ಕೂಳೇನಾ? ಗುರುವೇ, ನಿಮಗೆ ಗೊತ್ತಿಲ್ಲದ ಹಾಗೆ ವೆಂಕಟನಾಥ ಈಕೆಯನ್ನ ಕಾಪಾಡಿದಾನೆ. ನಿಮಗೆ ಗೊತ್ತಿಲ್ಲದ ಹಾಗೆ ಈಕೆನ ಗುರುಗಳ ಬಳಿ ತಂದು ಒಪ್ಸಿದಾನೆ. ಅದನ್ನೆಲ್ಲ ಮಾಡ್ತಾನವನು. ಅವನು ಬೇರೆಯವ್ರ ಪಾಲಿಗೆ ದೇವ್ರು, ನಮ್ಮ ಪಾಲಿಗೆ ದೇವಾರೆ. ಇವಳು ಪಾತ್ರೆ ತೊಳೆಯೋ ಹಿಂದೆ ಏನೋ ಬೇಹುಗಾರಿಕೆ ಇದೆಯಲ್ಲ. ಪಾತ್ರೆ ತೊಳೆದ ಹಾಗೆ ನಿಮ್ಮನ್ನು ತೊಳೆದು ಬಿಡ್ತಾರೆ ಅಂತನಾ? ತೊಳೆದು ಬಿಡ್ತೀನಿ. ಅಯ್ಯೋ ಪಾಪ ಗೋವಿಂದ, ನೀವು ಪಾತ್ರೆ ತೊಳೆಯೋ ನೋಡ್ತಾ ಇದ್ರೆ ನನ್ಗೆ ಅಯ್ಯಯ್ಯೋ ಪಾಪ ಅನಿಸ್ತಾ ಇದೆ. ಯಾಕಪ್ಪ? ನೀವು ಆ ಗರ್ಭ ಶ್ರೀಮಂತೆ, ಇಲ್ಲಿ ನೋಡಿದ್ರೆ ಪಾತ್ರೆ ತೊಳಿತಾ ಇದ್ದೀರಾ. ನಿಮ್ಮ ಆಸ್ತಿ ಎಲ್ಲ ಏನಾಯ್ತು ಗೋವಿಂದ? ಅವ್ರ ಆಸ್ತಿ ಮೇಲೆ ನಿಮ್ಗೆ ಯಾಕೆ ಕಣ್ಣು ಗುರುವೆ? ಅದು ಕಣ್ಣಲ್ಲ ಕಣೋ, ಕಾಳಜಿ. ಕಾಳಜಿ ಗೋವಿಂದ. ಬುದ್ಧಿವಂತಾನೆ, ಆದ್ರೆ ದೊಡ್ಡವ್ರ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋಷ್ಟು ದಡ್ಡ. ನಿಮ್ಮ ಆಸ್ತಿ ಏನಾಯ್ತು ಅಂತ ಕೇಳಿದೆ ಗೋವಿಂದ. ಆಸ್ತಿ ಎಲ್ಲ ಮಠಕ್ಕೆ ಸೇರ್ಸಾಯ್ತು ಮಗು. ಇನ್ಯಾವ ದುಷ್ಟರು ನನಗೆ ಕೇಡ್ ಮಾಡಕ್ ಸಾಧ್ಯ ಇಲ್ಲ. ನಾನು ಮೂಲರಾಮಂಗೆ ಮೊರೆ ಹೋಗಿದ್ದೀನಿ, ಗುರುಗಳ ಆಶೀರ್ವಾದನೂ ಪಡ್ಕೊಂಡಿದ್ದೀನಿ. ಇನ್ನು ಮುಂದೆ ಮಠದಲ್ಲಿ ಸೇವೆ ಮಾಡ್ಕೊಂಡಿರ್ತೀನಿ. ಮಗು, ವಯಸ್ಸಲ್ಲಿ ನೀನಿನ್ನೂ ಚಿಕ್ಕ ಹುಡುಗನಾಗಿ ಕಾಣ್ತೀಯ. ಇಂಥ ಪವಿತ್ರ ಕ್ಷೇತ್ರದಲ್ಲಿ ಬಂದು ಸೇರ್ಕೊಂಡಿದ್ಯಾ. ಇಲ್ಲಿ ಒಂದು ದುಷ್ಟಕೂಟ ಇತ್ತು ಅಂತ ನಾನು ಕೇಳಿದ್ದೆ. ಕೆಸರಲ್ಲಿ ಹುಟ್ಟಿದ ಕಮಲದ ಹಾಗೆ ಅವ್ರ ಜೊತೆ ನೀನ್ ಸೇರ್ಬೇಡ. ಒಳ್ಳೆ ದಾರಿಲಿ ಹೋಗು, ನಿನ್ನ ಮೂಲರಾಮ ಕಾಯ್ತಾನೆ. ಸರಸ್ವತಿ, ಕತ್ಲಾಯ್ತು, ನೀನಾದ್ರೂ ಮನೆಗೆ ಹೋಗಮ್ಮ. ಇಲ್ಲ ಅಮ್ಮ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಕೋಪಮ್ಮ, ಇವುಗಳಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನನ್ನ ಸಂಕಲ್ಪ ದೃಢವಾಗಿದೆ. ನಾನು ನಿರಾಹಾರ ವ್ರತವನ್ನು ತ್ಯಜಿಸೋ ಮಾತೇ ಇಲ್ಲ. ದಯವಿಟ್ಟು ನನ್ನನ್ನು ಬಂಧನದಲ್ಲಿ ಸಿಲುಕಿಸ್ಬೇಡಿ. ಹೊರಟೋಗಿ. ಜೀವ ಹೋದ್ಮೇಲೆ ಇಷ್ಟ ಇದ್ರೆ ಬಂದು ಅಂತಿಮ ದರ್ಶನ ಮಾಡ್ಕೊಂಡು ಹೋಗಿ. ಏನ್ ಮಾತು ಅಂತ ಆಡ್ತೀರಾ ಭಟ್ರೆ? ಜಗತ್ತಲ್ಲಿ ಯಾರಿಗೂ ಹೆಂಡತಿ ಸಾಯೋದೇ ಇಲ್ವಾ? ಹೆಂಡತಿ ಹೋದ್ ಗಂಡಂದ್ರು, ಗಂಡ ಹೋದ್ ಹೆಂಡತಿರೆಲ್ಲ ನಿಮ್ ಹಾಗೆ ನಿರಾಹಾರ ವ್ರತ ಮಾಡಿದ್ರೆ ಈ ಭೂಮಿ ಮೇಲೆ ಯಾರು ಇರಲ್ಲ. ಯಜಮಾನ್ರು ಬಿಟ್ಟು ಹೋದಾಗ ನನಗೂ ಹಾಗೆ ಈ ಹಾಳ ದೇಹನ ತ್ಯಾಗ ಮಾಡ್ಬೇಕು ಅಂತ ಅನ್ಸಿದ್ದು ನಿಜ. ಯಾಕಂದ್ರೆ ನಿಮಗ್ ಸರ್ಸಮ್ಮ ಹೇಗೋ ಹಾಗೆ ನನಗೂ ನನ್ನ ಯಜಮಾನ್ರು ಪ್ರಪಂಚ ಆಗಿದ್ರು. ಆದ್ರೆ ಅವ್ರು ನನ್ನ ಕನ್ಸಲ್ಲಿ ಬಂದು ನನ್ನನ್ನೇ ನಂಬಿದ ಮಕ್ಕಳು, ಬಂಧುಗಳು, ಕರ್ತವ್ಯಗಳನ್ನ ನೆನಪಿಸಿದಾಗ ನನ್ನ ನಿರ್ಧಾರ ಬದಲಾಗ್ತಾ ಬಂತು. ನೋಡಿ, ಕಾಲಕ್ಕೆ ಎಲ್ಲವನ್ನೂ ಮರೆಸೋ ಶಕ್ತಿ ಇದೆ. ನಮಗೆಲ್ಲ ವಿವೇಕ ಹೇಳ್ತಿದ್ದವ್ರು ನೀವು. ನೀವೇ ಹೀಗಾದ್ರೆ ಹೇಗೆ ಹೇಳಿ? ದಯಮಾಡಿ ನಿಮ್ಮ ನಿರಾಹಾರ ವ್ರತನ ಕೈ ಬಿಡಿ ಪಂಡಿತ್ರೆ. ಹೋದವರು ಹೋದ್ರು, ನಿಮ್ಮ ಜೊತೆ ನಾವೆಲ್ಲ ಇದೀವಲ್ವೇ? ನಿಮ್ಗಿಲ್ಲಿ ಅಮ್ಮನ ಮರೆಯೋಕೆ ಕಷ್ಟ ಆದ್ರೆ ನಮ್ಮನೆಗೆ ಬಂದ್ಬಿಡಿ. ಅಲ್ಲಿ ಮಾಧವ್ ಮಾವ, ಸೀತಜ್ಜಿ, ಅಮ್ಮ ಎಲ್ಲರೂ ಇರ್ತಾರೆ. ಇಲ್ಲ ತಾಯಿ, ನನ್ನ ನಿರ್ಧಾರ ಬಲವಾಗಿದೆ. ನಿಮಗೆ ಕೈ ಮುಗಿತೀನಿ, ದಯವಿಟ್ಟು
ಯಾರು ನನಗೆ ಬಲವಂತ ಮಾಡಬೇಡಿ, ಹೊರಟೋಗಿ. ಅದಕ್ಕೆ ನಾನೋಗಿ ವೆಂಕಟಶಾಸ್ತ್ರಿಗಳನ್ನ ಭೇಟಿ ಮಾಡಿ ಬರ್ತೀನಿ. ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಅವ್ರಿಗೂ ಹೇಳ್ಬೋದು. ಹಾಗೆ ಮಾಡಿ. ನಮ್ಮಿಂದ ಆಗದೆ ಇರೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದರೂ ಆಗತ್ತಾ ಅಂತ ಕೇಳ್ಕೊಂಡು ಬನ್ನಿ. ಒಬ್ಬ ಹುಡುಗ, ಒಂದು ವಯಸ್ಸಾದ ಹೆಂಗಸು, ಈಕೆನ್ ಕೊಲೆ ಮಾಡೋಕ್ಕೆ ನಮ್ಮಂಥ ಬಲಶಾಲಿಗಳು ನೇಮಿಸಿದಾರಲ್ಲ ಆ ಗಜೇಂದ್ರ ಆಚಾರ್ಯರು, ಅವರಿಗೇನು ತಲೆ ಕೆಟ್ಟಿದ್ಯಾ? ದೊಣ್ಣೆ ಬೀಸಿದ್ರೆ ಒಂದೇ ಏಟಕ್ಕೆ ಸಾಯ್ತಾಳೆ ಮುದುಕಿ. ಅವಳನ್ನ ಮಾತ್ರನಾ ಅವಳಿಗೂ ಮುಗಿಸ್ಬೇಕಾ? ಅಡ್ಡ ಬಂದರೆ ಅವನ್ನೂ ಮುಗಿಸ್ತಾ ಇರೋದೆ. ಏನ್ರಯ್ಯ ಇದು? ಮೋಡ ಇಲ್ಲ, ಮಳೆ ಇಲ್ಲ, ಈ ಮಿಂಚಲಿಂದ ಬಂತರು ಏನೋ ಗೊತ್ತಾಗ್ತಾ ಇಲ್ಲಪ್ಪ. ಇವ್ರೆಲ್ಲಿಂದ ಬಂದ್ರು? ಇಷ್ಟೊತ್ತು ಇಬ್ಬರೇ ಇದ್ರಲ್ವಾ? ಯಾರೋ ದಾರಿ ಹೋಗ್ತಿರ್ಬೇಕು. ಅವ್ರು ಹೋದ್ಮೇಲೆ ದಾಳಿ ಮಾಡೋಣ ಬನ್ನಿ. ಏನೋ ಇದು, 4 ಜನ ಒಬ್ಬನ ತರನೇ ಕಾಣಿಸ್ತಾ ಇದ್ದಾರೆ. ಇವ್ನು ಯಾರೋ ಮಾಡ್ಕೊಂಡೇ ಇರ್ಬೇಕಣ. ಇವ್ನು ಯಾರೋ ಕಣ್ಕಟ್ಟು ವಿದ್ಯೆ ಗೊತ್ತಿರೋನೇ ಇರ್ಬೇಕಣ.